ಕೌಸಲ್ಯಾಯ ಲಸತು ಮಮ ಹೃನ್ಮಂಡಲೇ ಪುತ್ರರತ್ನಂ ಮಹಾವ್ಯಾಕರಣಾಂಬೋಧಿಮಂಥಮಾನಸಮಂದರಂ ಕವಯಂತಂ ರಾಮಕೀರ್ತ್ಯಾ ಹನುಮಂತಮುಪಾಸ್ಮಹೇ ಮುಖ್ಯಪ್ರಾಣಾಯ ಭೀಮಾಯ ನಮೋ ಯಸ್ಯ ಭುಜಾಂತರಂ ನಾನಾವೀರಸುವರ್ಣಾನಾಂ ನಿಕಷಾಶ್ಮಾಯಿತಂ ಬಭೌ ತ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೇ ಉತ್ತುಂಗವಾಕ್ತರಂಗಾಯ ಭದ್ರದುಗ್ಧಾಬ್ಧಯೇ ನಮಃ ಸೂಕ್ತಿರತ್ನಾಕರೇ ರಮ್ಯೇ ಮೂಲರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂತಃ ಪ್ರೀಯಂತಾಂ ಗುರವೋ ಮಮ ವಾಲ್ಮೀಕೇರ್ಕೌ ಪುನೀಯಾನ್ನಃ ಮಹೀಧರ ಪದಾಶ್ರಯ ಯದ್ದುಗ್ಧಮುಪಜೀವಂತಿ ಕವಯಸ್ತರ್ಣಕಾ ಇವ ಸ್ವಸ್ತಿಸ್ತು ಹರಿಃ ಓಂ. ವೃದ್ಧನೊಬ್ಬ ತಾರೆಯ ಬಳಲಾಟವನ್ನ ಕಂಡು ಸಮಾಧಾನ ಮಾಡುವ ಕೆಲವು ಸಂಗತಿಗಳನ್ನ ಎದುರಿಗಿಟ್ಟ. ಬಹಳ ದೃಢವಾದ ನಿಶ್ಚಿತ ಬುದ್ಧಿಯನ್ನ ಹುಟ್ಟಿಸುವಂತಹ ಮಾತುಗಳನ್ನಾಡುತ್ತಾನೆ. ಅಂತಃಪುರಚರನಾದ ಅವನು ಹೇಳಿದ ಮಾತು ಎಲ್ಲರಿಗೂ ಇಂಥ ಕ್ಲಿಷ್ಟಕರವಾದ ಸಂದರ್ಭವನ್ನ ಎದುರಿಸಲಿಕ್ಕೆ ಅನುಕೂಲಕರವಾದಂತೆ ಚೆನ್ನಾಗಿದೆ. ಸಂಬಂಧ ಅನ್ನೋದು ಸ್ಥಿರ ಅಲ್ಲ. ಗಂಡ, ಹೆಂಡತಿ, ಮಕ್ಕಳು, ತಂದೆ, ತಾಯಿ, ಗುರು, ಮಿತ್ರ, ಬಾಂಧವರು ಈ ಎಲ್ಲರೂ ಕೂಡ ಸಂಸಾರದ ಚಕ್ರದಲ್ಲಿ ಒಂದು ಜನ್ಮದ ನಂತರ ಮತ್ತೊಂದು ಜನ್ಮದಲ್ಲಿ ಬದಲಾಗ್ತಾ ಹೋಗ್ತಾ ಇರ್ತಾರೆ. ಹೇಗೆ ನದಿಯ ಪ್ರವಾಹದಲ್ಲಿ ಎತ್ತಣಿಂದಲೋ ಬಂದು ಸೇರಿದ ಒಂದು ಮರದ ತುಂಡು ಇನ್ನೆಲ್ಲಿಂದಲೋ ಬಂದ ಮತ್ತೊಂದು ಮರದ ತುಂಡಿನ ಜೊತೆಗೆ ಬಹಳ ದೂರದ ತನಕ ಒಟ್ಟಿಗೆ ಪ್ರಯಾಣ ಮಾಡಿ ಒಂದು ಜಲಪಾತದ ಹರಿವಿನಲ್ಲಿ ಒಂದು ದಿಕ್ಕಿಗೆ ಮತ್ತೊಂದು ದಿಕ್ಕಿಗೆ ತೆರಳಿ ಬೇರೆಯಾಗುವಂತೆ ಈ ಬದುಕು ಅನ್ನೋದನ್ನ ನಿರೂಪಣೆ ಮಾಡಿತ್ತು. ತಾರೆ ಅಂತ ಮತ್ತೆ ಅವಳನ್ನ ಸಂಬೋಧಿಸಿ ಆ ವೃದ್ಧರು ಹೇಳ್ತಾ ಇದ್ದಾರೆ. ಭೂಷಣ್ ಅವರು ಹೇಳಿ. ತ್ವಂತು ನೀತಿಮತಿ ತಾರೆ, ತ್ವಂತು ನೀತಿಮತಿ ತಾರೆ, ತ್ವಂತು ನೀತಿಮತಿ ತಾರೆ, ಕಥಮೇವಂ ವಿಷೀದಸಿ, ಕಥಮೇವಂ ವಿಷೀದಸಿ, ಕಥಮೇವಂ ವಿಷೀದಸಿ, ತಸ್ಯಾತ್ಮಾನಂ ಸುತಂ ರಕ್ಷ, ತಸ್ಯಾತ್ಮಾನಂ ಸುತಂ ರಕ್ಷ, ತಸ್ಯಾತ್ಮಾನಂ ಸುತಂ ರಕ್ಷ, ಪ್ರಿಯಂ ಚೇದ್ ಭರ್ತುರಿಚ್ಛಸಿ, ಪ್ರಿಯಂ ಚೇದ್ ಭರ್ತುರಿಚ್ಛಸಿ, ಪ್ರಿಯಂ ಚೇದ್ ಭರ್ತುರಿಚ್ಛಸಿ. ತಾರೆ ಸಂಬೋಧನೆ ಮಾಡಿ ಹೇಳುವ ಮಾತು ಈ ಸಂಸಾರ ಚಕ್ರದ ಸ್ಥಿತಿಯನ್ನ, ಅದರ ಗತಿಯನ್ನ ಅರ್ಥ ಮಾಡಿಕೊಳ್ಳುವ ಅನುಭವ ಇರುವಂತಹ ಹಿರಿಯರು ಹೇಳಿದ ಮಾತು. ತ್ವಂತು ನೀತಿಮತಿ ತಾರೆ, ಹೇ ತಾರೆ, ನೀನು ಅತ್ಯಂತ ನಯನಾಜೂಕುಗಳನ್ನ ಬಲ್ಲವಳು. ಜೀವನದ ಎಡರು ತೊಡರುಗಳನ್ನ ಆಗು ಹೋಗುಗಳನ್ನ ಅರ್ಥೈಸಿಕೊಳ್ಳಬಲ್ಲವಳು. ಕಥಮೇವಂ ವಿಷೀದಸಿ, ಹೇಗೆ ನೀನು ಇಷ್ಟು ದುಃಖಕ್ಕೆ ಈಡಾಗುವುದು ಸಾಧ್ಯ? ಹೇಗೆ ನಿನಗೆ ಇಷ್ಟು ಬೇಗ ಮನಸ್ಸು ಕತಿಗೊಳ್ಳುವುದು ಸಾಧ್ಯ? ಅವನ ಜೀವದಂತಿರುವಂತಹ ಸುತಂ, ತಸ್ಯಾತ್ಮಾನಂ ಸುತಂ ರಕ್ಷ, ಪ್ರಿಯಂ ಚೇತ್ ಭರ್ತುರಿಚ್ಛಸಿ. ವಾಲಿಯ ಸ್ವರೂಪನಾದಂತಹ ಮಗನನ್ನ ಯದಿ ಭರ್ತು ಪ್ರಿಯಮಿಚ್ಛಸಿ, ವಾಲಿಯ ಜೀವಕ್ಕೆ ಹಿತವನ್ನ ಉಂಟು ಮಾಡುವ ಬಯಕೆ ನಿನಗೆ ಇರುವುದು ಹೌದಾದ್ರೆ ಜೀವ ತೆತ್ತು ಸಹಾಯ ಮಾಡುವುದಲ್ಲ. ಜೀವ ತೆರುವುದರಿಂದ ಮುಂದಿನ ಜನ್ಮದಲ್ಲಿ ಅವರ ಜೊತೆಗೇನೆ ಹುಟ್ಟುತ್ತೇವೆ ಅಂತ ಅನ್ನೋದು
ನಮ್ ಕೈಯಲ್ಲಿಲ್ಲ. ಭರ್ತುಃ ಪ್ರಿಯಮಿಚ್ಛಸಿ ಚೇತ್ ತಸ್ಯ ಆತ್ಮಾನಂ ಸುತಂ ರಕ್ಷ. ಅವನ ಮಗನಾದ ಅಂಗದನನ್ನ ನೀನು ಉಳಿಸಿಕೋ, ಆತನಿಗೆ ಕಾಪಿಗಳಾಗಿ ಜೀವವನ್ನ ಹಿಡಿದಿಟ್ಟುಕೋ ಅಂತ ಹೇಳ್ತಾನೆ. ನೀನು ನೀತಿಮತಿ ಅಂತ ಅನ್ಕೊಂಡಿದ್ದೇನೆ ನಾನು. ಹೀಗೆ ನೀನು ದುಃಖ ಪಡುವವಳು ಅಂತ ನನಗೆ ಯಾವತ್ತೂ ಅನಿಸಿಲ್ಲ. ಈಗ್ಲೇ ನಿನ್ನ ದುಸ್ಥಿತಿಯ ಈ ಮಾತುಗಳಿಗೆ ನಾನು ಕಿವಿ ಆಗ್ತಾ ಇದ್ದೇನೆ. ನೀನು ಹೇಳಿದ ಮಾತುಗಳನ್ನ ಕೇಳಿಸಿಕೊಂಡ್ರೆ ಇದು ನೀನೇ ಮಾತಾಡುದಾ ಅಂತನೂ ಯೋಚನೆ ಬರ್ತಿದೆ. ವಿಷೀದಸಿ, ಯಾಕೆ ಹೀಗೆ ದುಃಖ ಪಡ್ತಾ ಇದ್ದಿ? ನಿನ್ನ ನಿಜವಾದ ಉದ್ದೇಶ ಗಂಡನ ಮೇಲಿನ ಪ್ರೇಮ ಹೌದಾದ್ರೆ ನೀನು ಬದುಕಿ ಸಾಧಿಸಿ ತೋರಿಸು. ಇದು ರಾಮಾಯಣ ನಿಜವಾಗಿ ಕೊಡುವ ಸಂದೇಶ. ಸಹಜವಾಗಿ ದುಃಖಕ್ಕೆ ಒಳಗಾದ ಮಂದಿ ತನ್ನ ಇನಿಯನನ್ನ ಬಿಟ್ಟಿರಲಾರದೆ ಪ್ರಾಣ ಬಿಡುವಂತಹ ಪ್ರಸಂಗ ಸಹಜ ಇರಬಹುದು. ಆದರೆ ಆ ಸಹಜತೆಯನ್ನ ಮತ್ತೂ ಸಹಜಗೊಳಿಸುವುದು ಯಾವಾಗ ಅಂದ್ರೆ ಆ ದೋಷವನ್ನ ಕಳಚಿ ಮಗುವಿನ ರಕ್ಷಣೆಗಾಗಿ ಜೀವ ತೊಟ್ಟು ನಿಂತಾಗಲೇ ನಿಜವಾದ ಅರ್ಥದ ಜೀವನ ಸಾಗತ್ತೆ. ಔರಸನನ್ನ ಉಳಿಸಿಕೋ. ಆತ್ಮಾನಂ ಸುತಂ, ಅವನಿಗೆ ಸಮಾನ ರೂಪನಾದ ಅನುರೂಪನಾದ ಮಗನನ್ನು ನೀನು ಉಳಿಸಿಕೋ. ಯಾಕಂದ್ರೆ ಆತ್ಮಾವೈ ಪುತ್ರನಾಮಾಸಿ, ತಂದೆಯೇ ಪ್ರತಿರೂಪನಾಗಿ ಮಗನಾಗಿ ಹುಟ್ಟಿದ್ದಾನೆ ಅನ್ನುವ ಕಾರಣಕ್ಕೆ ಅವನನ್ನ ರಕ್ಷಿಸುವುದೇ ನೀನು ಗಂಡನಿಗೆ ಮಾಡುವ ಸಹಜವಾದ ಪ್ರತಿ ಉಪಕಾರ. ಅಂಗದಸ್ತು ಕುಮಾರೋ ಎಂ ದ್ರಷ್ಟವ್ಯೋ ಜೀವಪುತ್ರಯ ಆಯಾತ್ಯಾಂಚ ವಿಧೇಯಾನಿ ಸಮರ್ಥಾನ್ಯಸ್ಯ ಚಿಂತೆಯ. ಆತ್ಮಾವೈ ಪುತ್ರನಾಮಾಸಿ ಅನ್ನೋ ಶ್ರುತಿಯ ಹಿನ್ನೆಲೆಯಲ್ಲಿ ರಾಮಾಯಣದಲ್ಲಿ ಅಂಗದಸ್ತು ಕುಮಾರ, ನಿನ್ನ ರಕ್ಷಣೆಯಲ್ಲಿ ಆತ ಬೆಳೆಯಬೇಕಾದವನು. ನಿನ್ನ ಕಣ್ಗಾವಲಿನಲ್ಲಿ ಅವನು ಬೆಳೆದ್ರೆ ನಿನ್ನ ಗಂಡನಿಗೂ ಆತ ಬೆಳೆದು ಒಂದು ಸ್ಥಾನಮಾನವನ್ನು ಗಳಿಸಿದ್ದಕ್ಕೆ ಸಂತೋಷ ಆಗತ್ತೆ ಅಂತ ರಾಮಾಯಣದಲ್ಲೂ ಸಮರ್ಥಾನಿ ಅಸ್ಯ ಚಿಂತೆಯ. ಯಾವ ನಡೆಯಿಂದ ಅವನಿಗೆ ಹಿತ ಆಗತ್ತೆ, ಗಂಡನ ಆಲೋಚನೆಗೆ ನಾವು ನ್ಯಾಯ ಒದಗಿಸ್ತೇವೆ ಅಂತ ಅನ್ಸುತ್ತೋ ಅಂಥದ್ದನ್ನ ಮಾಡು. ಹೀಗೆ ಹೇಳಿ ತ್ವಂ ಪ್ರಥಮ ಏಕ, ತು ಅವ್ಯಯ, ನೀತಿಮತಿ ಪ್ರಥಮ ಏಕ ಸ್ತ್ರೀಲಿಂಗ, ತಾರೆ ಸಂಬೋಧನಾ ಪ್ರಥಮ, ಕಥಂ ಅವ್ಯಯಂ, ಏವಂ ಅವ್ಯಯಂ, ವಿಷೀದಸಿ, ಸೀದತಿ ಸೀದತಃ ಸೀದಂತಿ ಸೀದಸಿ, ಲೋಟ್ ಲಟ್ ಮಧ್ಯಮ ಏಕ, ಶದಲ್ ವಿಶರಣ ಗತ್ಯವಸಾನಯೋಃ, ತಸ್ಯ ಷಷ್ಠಿ ಏಕ, ಆತ್ಮಾನಂ ದ್ವಿತೀಯ ಏಕ, ಸುತಂ ದ್ವಿತೀಯ ಏಕ ಪುಲ್ಲಿಂಗ, ರಕ್ಷ ಲೋಟ್ ಮಧ್ಯಮ ಏಕ, ಪ್ರಿಯಂ ದ್ವಿತೀಯ ಏಕ, ಭರ್ತುಃ ಷಷ್ಠಿ ಏಕವಚನ, ಭರ್ತಾ ಋಕಾರಾಂತವಾದ ಶಬ್ದ, ಇಚ್ಛಸಿ ಇಚ್ಛತಿ ಇಚ್ಛತಃ ಇಚ್ಛಂತಿ ಇಚ್ಛಸಿ, ಲಟ್ ಮಧ್ಯಮ ಏಕ. ಅರ್ಚನವರು ಹೇಳಿ. ತಸ್ಮಿನ್ನೇವಂ ಪ್ರವದತಿ, तस्मिन्नेवं प्रवदति तस्मिन्नेवं प्रवदति ವಿಲಪಂತೀಷು ತಾಸು ಚ, विलपन्तीषु तासु च घृष्टमाचष्ट वचनम्, घृष्टमाचष्टवचनम् शुभलक्षण, लक्ष्मणः शुभलक्षण एवं तस्मिन् प्रवदति सति, ಏವಂ ಈ ರೀತಿಯಾಗಿ, ತಸ್ಮಿನ್ ಆ ವೃದ್ಧ, ಪ್ರವದತಿ ಹೇಳುತ್ತಿರಲಾಗಿ, ವಾನರರಲ್ಲಿ ಅತ್ಯಂತ ಹಿರಿಯನಾದ
ವೃದ್ಧ ತನ್ನ ಅನುಭವವನ್ನ ತಾಸು ಸ್ತ್ರೀಷು ಆ ವಾನರ ಸ್ತ್ರೀಯರಲ್ಲಿ ವಿಲಪಂತೀಷು ಅಳುತ್ತಿರುವ ದುಃಖಿಸುತ್ತಿರುವಂತಹ ಹೆಣ್ಣು ಮಕ್ಕಳಲ್ಲಿ ಶುಭಲಕ್ಷಣ ಲಕ್ಷ್ಮಣ ಘೃಷ್ಟಂ ವಚನಮಾಚಷ್ಟ ಧೈರ್ಯಯುಕ್ತವಾದಂತಹ ವಚನವನ್ನು ಲಕ್ಷ್ಮಣ ಹೇಳಿದ. ಶುಭ ಲಕ್ಷಣ ಲಕ್ಷ್ಮಣ, ಉತ್ತಮವಾದ ಲಕ್ಷಣದಿಂದ ಕೂಡಿದಂತಹ ಲಕ್ಷ್ಮಣನು ತಾರೆಯನ್ನು ಕುರಿತು ಆ ವೃದ್ಧ ಹೇಳಿದ ಮಾತಿಗೆ ಬೆಂಗಾವಲಾಗಿ ಬೆಂಬಲಿಸುವ ಮಾತಾಗಿ ಕೆಲವು ಮಾತುಗಳನ್ನಾಡಿದ. ಅದು ಮಾತೇನು ಅಂತ ಮುಂದೆ ಬರುತ್ತೆ. ತಸ್ಮಿನ್ ಆ ವೃದ್ಧ ಏವಂ ಪ್ರವದತಿ ಈ ರೀತಿಯಾಗಿ ಹೇಳುತ್ತಿರಲಾಗಿ ಅಳುತ್ತಿರುವ ಯಾರಲ್ಲಿ ಹೇಳ್ತಾ ಇದ್ದಿದ್ದು? ತಾಸು ವಿಲಪಂತೀಷು ವಾನರ ಭಾರ್ಯಾಸು ವಾನರ ಸ್ತ್ರೀಷು ಲಕ್ಷ್ಮಣ ಶುಭಲಕ್ಷಣ ಲಕ್ಷ್ಮಣ ಘೃಷ್ಟಂ ವಚನಮಾಚಷ್ಟ ಯಾರ ಶುಭ ದೇಹದ ಲಕ್ಷಣಗಳು ಅತ್ಯಂತ ಶುಭವಾಗಿದ್ದವೋ ಶುಭ ಲಕ್ಷಣನಾದ ಲಕ್ಷ್ಮಣನು, ಲಕ್ಷ್ಮಣ ಅಂದ್ರೇನೆ ಚಂದ ಅಂತ ಅರ್ಥ, ಅದರಲ್ಲೂ ಯೋಗ್ಯವಾದ ಶುಭವನ್ನೇ ತರುವಂತಹ ಲಕ್ಷಣಗಳಿಂದ ಕೂಡಿದಂತಹ ಹೊರಗೂ ಕೂಡ ಕಾಣುವಂತಹ ಗುಣಧರ್ಮಗಳಿಂದ ಕೂಡಿದ ಲಕ್ಷ್ಮಣನು ಧೈರ್ಯ ತುಂಬಿದ ಮಾತುಗಳನ್ನ ಆಡಿದ. ತಸ್ಮಿನ್ ಸಪ್ತಮಿ ಏಕ ತಸ್ಮಿನ್ ಏವಂ ತಸ್ಮಿನ್ನೇವಂ ಗಮುಡಾಗಮ ಸಂಧಿ ಏವಂ ಅವ್ಯಯ ಪ್ರವದತಿ. ಪ್ರವದತಿ ಅನ್ನೋದು ಮೇಲ್ನೋಟಕ್ಕೆ ನಮಗೆ ಬರೀ ಅಷ್ಟೇ ಕೊಟ್ರೆ ಆವಾಗ ಪ್ರವದತಿ ಪ್ರವದತಃ ಪ್ರವದಂತಿ ಅಂತ ಬರೆದು ಬಿಡ್ತೇವೆ. ಆದರೆ ಶಬ್ದದ ಹಿಂದಿನ ಮುಂದಿನ ಸಂಗತಿಗಳನ್ನ ಗಮನಿಸಿದಾಗ ಹೇಳುತ್ತಿರಾಗಿ ತಸ್ಮಿನ್ ಅನ್ನುವ ಶಬ್ದದ ಜೊತೆಗೆ ಬಂದದ್ರಿಂದ ಅದಕ್ಕೆ ವಿಶೇಷಣವಾಯಿತು. ಇಲ್ಲ ಪ್ರವದತಿ ಅನ್ನುವ ಅರ್ಥವನ್ನು ಇಟ್ಟುಕೊಳ್ಳಿಕ್ಕೆ ಹೋದ್ರೆ ವಿಲಪಂತೀಷು ತಾಸು ತಸ್ಮಿನ್ ಏವಂ ಪ್ರವದತಿ, ವಿಲಾಪಗೈಯುತ್ತಿರುವ ಹೆಣ್ಣು ಮಕ್ಕಳ ವಿಷಯದಲ್ಲಿ ಅವನು ಹೀಗೆ ಹೇಳಿದ. ಏನು ಹೇಳಿದ? ಹೇಳಿದ್ದು ಮುಂದೆ ವಾಕ್ಯ, ಅದನ್ನ ಕೇಳಿಸಿಕೊಂಡು ದುಃಖ ಪಡ್ತಾ ಇರ್ಬೇಕಾದ್ರೆ ಶುಭ ಲಕ್ಷಣ ಲಕ್ಷ್ಮಣ ವಚನಂ ದೃಷ್ಟಂ ವಚನಂ ಆಚಷ್ಟ ಅಂತ ಗೊತ್ತಾಯ್ತು. ತಸ್ಮಿನ್ ಆ ಹಿರಿಯರ ವಿಷಯದಲ್ಲಿ ಪ್ರವದತಿ ಸತಿ ಮಾತನಾಡುತ್ತಿರಲಾಗಿ ಹಿರಿಯರು ತಾರೆ ವಿಷಯದಲ್ಲಿ ಹಿಂದೆ ಆಡಿದ ಮಂದಿಗೆ ಹಿಂದೆ ಅವಳ ದುಃಖಕ್ಕೆ ಪರಿಹಾರವನ್ನು ಕಾಣುವ ರೀತಿಯಲ್ಲಿ ಆಡಿದ ಮಾತಿಗೆ ಇನ್ನೂ ದುಃಖಕ್ಕೆ ಈಡಾದಂತಹ ಅಷ್ಟು ನಾರಿಯರ ಗುಂಪು ಅಳ್ತಾ ಇದ್ರೆ ಶುಭಲಕ್ಷಣನಾದ ಲಕ್ಷ್ಮಣನು ಘೃಷ್ಟಂ ಅತ್ಯಂತ ಧೈರ್ಯ ತುಂಬಿದ ಮಾತನ್ನ ಆಚಷ್ಟೇ ಹೇಳಿದನು. ತಸ್ಮಿನ್ನೇವಂ ಹೇಳಿದೆ ಗಮುಡಾಗಮ ಸಂಧಿ ಪ್ರವದತಿ ಪ್ರವದನ್ ಪ್ರವದಂತೌ ಪ್ರವದಂತಹ ಪ್ರವದತಿ ಪ್ರವದತೋ ಪ್ರವದತ್ಸು ಶತ್ರು ಪ್ರತ್ಯಂತ ಶಬ್ದ ಪುಲ್ಲಿಂಗ ಪ್ರಥಮ ಪುಲ್ಲಿಂಗ ಸಪ್ತಮಿ ಏಕ ಪ್ರವದತಿ ವಿಲಪಂತೀಷು ತಾಸು ಎರಡೂ ಕೂಡ ಸ್ತ್ರೀಲಿಂಗ ಪ್ರಥಮ ಬಹು ಚ ಅವ್ಯಯ ಘೃಷ್ಟಂ ದೃಷ್ಟಮಾಚಷ್ಟ ದೃಷ್ಟಂ ಅಂದ್ರೆ ಧೈರ್ಯಯುಕ್ತವಾದ ನಪುಂಸಕಲಿಂಗ ದ್ವಿತೀಯಾಭಕ್ತಿ ಏಕವಚನ. ಆಚಷ್ಟ ಚಕ್ಷಿಂಗ್ ವ್ಯಕ್ತಾಯಾಮ್ ವಾಚಿ ವಿಲಪಂತೀಷು ಸ್ತ್ರೀಲಿಂಗ ಸಪ್ತಮಿ ಬಹು ತಾಸು ಸ್ತ್ರೀಲಿಂಗ ಸಪ್ತಮಿ ಬಹು ಚ ಅವ್ಯಯ ಘೃಷ್ಟಂ
ಆಚಷ್ಟ ಗೃಷ್ಟ ಅನ್ನೋದು ದ್ವಿತೀಯ ವಿಭಕ್ತಿ, ನಪುಂಸಕಲಿಂಗ ದ್ವಿತೀಯ ವಿಭಕ್ತಿ ಏಕವಚನ. ಆಚಷ್ಟೆ, ಚಷ್ಟೆ, ಚಷ್ಟಾತೆ, ಚಷ್ಟಿರೆ. ಚಷ್ಟ ವಚನಂ ದ್ವಿತೀಯ ಏಕ, ಲಕ್ಷ್ಮಣಃ ಶುಭಲಕ್ಷಣಃ ಪುಲ್ಲಿಂಗ ಪ್ರಥಮ ಏಕ. ಗೃಷ್ಟಂ ಅನ್ನೋದು ನಪುಂಸಕಲಿಂಗ. ಆಚಷ್ಟೆ ಚಕ್ಷಿಂಗ್ ವ್ಯಕ್ತಾಯ ವಾಚಿ ಲಿಟ್. ವಾರಣಿಯವರು ಹೇಳಿ. ಸುಗ್ರೀವ ಕಿಮಿದಂ ದೈನ್ಯಂ. ಸುಗ್ರೀವ ಕಿಮಿದಂ ದೈತ್ಯಂ ತಾರಾಂ ಸಾಂತ್ವಯ ಸುವ್ರತಾಂ. ತಾರಾಂ ಸಾಂತ್ವಯ ಸುವ್ರತಾಂ ಶಿಬಿಕಾಂ ಶೀಘ್ರಂ. ಆರೋಪ್ಯ ಶಿಬಿಕಾಂ ಶೀಘ್ರಂ ದೇಹೋ ನಿರ್ಹ್ರಿಯತಾಮಿತಿ. ದೇಹೋ ನಿರ್ಹ್ರಿಯತಾಂ ಇತಿ. ಹೇ ಸುಗ್ರೀವ, ಸುಗ್ರೀವನನ್ನು ಸಂಬೋಧಿಸಿ ಲಕ್ಷ್ಮಣ ಮಾತಾಡ್ತಾ ಇದ್ದಾನೆ. ಕಿಮಿದಂ ದೈನ್ಯಂ ತಾರಾಂ ಸುವ್ರತಾಂ ಸಾಂತ್ವಯ. ಏನೋ ಅವಳು ಅಳ್ತಾ ಇರೋ ವಿಷಯದಲ್ಲಿ ಯಾವುದಕ್ಕೂ ದುಃಖ ಪಡಬೇಕಾದ ಅಂಶ ಇಲ್ಲ. ದೈನ್ಯಂ ಅಂದ್ರೆ ದೀನಸ್ಯ ಭಾವ ದೈನ್ಯಂ. ಸ್ವಲ್ಪ ದುಃಖಕ್ಕೆ ಈಡಾಗಿ ಅದೇ ಸ್ವಭಾವದಲ್ಲಿ ನಿರಂತರ ಒಳಗಾಗಿದ್ದಾರೆ ಆ ತಪ್ಪಿನ ಹಿನ್ನೆಲೆಯನ್ನು ಸರಿಪಡಿಸುವ ವಿಷಯದಲ್ಲಿ. ದೀನನ ಭಾವವೇ ದೈನ್ಯ. ಅದೆಲ್ಲ ದೀಪ ಹಚ್ಚುವ ತನಕ ಮಾತ್ರ. ಹಚ್ಚಿದ್ಮೇಲೆ ಅವರದ್ದೇ ಕುಣಿತ, ಅವರದ್ದೇ ನಲಿತ. ಅದನ್ನ ಸ್ಪರ್ಶ ಮಾಡಿ ಮುಂದಕ್ಕೆ ಹೋಗ್ತಾರೆ ವೇದವ್ಯಾಸರು. ಎಲೆ ಸುಗ್ರೀವನೇ, ಈ ದೀನನಾದ ವ್ಯಕ್ತಿಯ ಪಾರಾಯಣ ದೈನ್ಯಗಳೇ ಅತ್ಯಂತ ಹೆಚ್ಚಿನ ಸುಖಗಳನ್ನು ನೀಡುವಂಥದ್ದು. ವಾಲಿ ಮರಣ ನಿಮಿತ್ತ ದುಃಖೇನ. ವಾಲಿ ಸುಗ್ರೀವರು ಹೊಡೆದಾಡಿಕೊಂಡದ್ದು ನೋಡ್ಲಿಕ್ಕೆ ಹೋಗ್ಲಿಲ್ಲ ವೃಕ್ಷ. ಏನಿ ಪ್ರಯೋಜನಂ ಇತ್ಯಾಹ ಶೋಭನಂ ರಥಂ ಯಸ್ಯಾಹ ಚ ಸೂಕ್ತ ತಥಾಚ. ಹಾಗಾಗಿ ಸಾಂತ್ವನ ಮಾಡು ಅಂತ ಅಜ್ಜಿ ಹೇಳಿದ ಹಾಗೆ ಅಜ್ಜನನ್ನ ಸಮಾಧಾನ ಮಾಡಿಕೊಂಡೇ ಎಲ್ಲವನ್ನು ತಿಳ್ಕೊಳ್ಬೇಕು ಅಂತ ಏನೋ ಹೇಳಿಕ್ ಹೋಗುವಾಗ ಅವಳು ಹೇಳ್ತಾಳೆ, ಸುಗ್ರೀವ ಸಂಬೋಧನ. ಇದಂ, ಈ ದೀನನ ದೈನ್ಯಂ ಏನಿದೆ, ಇದಂ ದೈನ್ಯಂ. ಕಿಂ ದೈನ್ಯಂ? ಸಾಂತ್ವಯ ಸುಪ್ರಜಾಫಲಂ. ಸುಪ್ರಜಾಫಲಾಂ. ಸುವ್ರತಳಾದ ತಾರೆಯನ್ನ ಸಾಂತ್ವನಗೊಳಿಸು. ತಾರೆ ಅತ್ಯಂತ ಶ್ರದ್ಧಾವಂತಿಕೆ ಉಳ್ಳವಳು, ರಾಜದ ಕೆಡುಕನ್ನು ಬಯಸಿದವಳಲ್ಲ. ಕೆಡಕು ಕೆಲವೊಮ್ಮೆ ಬಯಸದಿದ್ರು ಎಲ್ಲಿಂದ ಒಂದಾಗುತ್ತೆ. ಆಗ ಪ್ರಧಾನವಾಗಿ ಅದರ ಸುತ್ತ ಯಾರಿರ್ತಾರೆ ಅವರನ್ನೇ ಅಪರಾಧಿಗಳು ಅಂತ ಗುರುತಿಸ್ತಾರೆ. ನಾಳೆ ಅದೇ ವ್ಯಕ್ತಿ ಯಾರನ್ನ ಅರೆಸ್ಟ್ ಮಾಡಿರ್ತಾನೆ, ಅವನ ಸುತ್ತ ಇದ್ದವರು ನಾಳೆ ಅವನನ್ನ ಅಪಾಯದ ಮಗ್ಗಲಿನಲ್ಲಿ ತುಳು ಅಂದ್ರೆ ಅಂತ ಹೊತ್ತಿನಲ್ಲಿ ಕೆಲಸ ಮಾಡುವುದು ತುಂಬಾ ಕಷ್ಟ. ಅಂತದ್ರಲ್ಲೂ ಭರತ ಜೀವ ಇಟ್ಕೊಂಡು ಎಲ್ಲ ಕೆಲಸ ಮಾಡ್ತಾ ಇದ್ದಾನೆ. ತಂದೆಯ ಗುರುಗಳ ಅನುಗ್ರಹ ಇಲ್ಲದೆ ಇದೆಲ್ಲ ಸಾಧ್ಯ ಇಲ್ಲ ಅನ್ನುವ ಹಾಗೆ ಅತ್ಯಂತ ಹಿರಿಯ ಶೋಭನವಾದ ಚಟುವಟಿಕೆಗಳಿಂದ ಕೂಡಿದ ತಾರೆಯನ್ನ ಸುಗ್ರೀವ ಹೀಗೆ ಕರೆದು ಹೇಳ್ತಾರೆ. ಆರೋಪ್ಯ ಶಿಬಿಕಾಂ ಶೀಘ್ರಂ ದೇಹೋ ನಿರ್ಹ್ರಿಯತಾಮಿತಿ.
ಶಿಬಿಕಾ ಅಂದ್ರೆ ಆಂದೋಲಿಕ ಅಂತ ಅರ್ಥ. ಮೂಲೆಯಲ್ಲಿರುವ ಒಂದು ಅಟ್ಟದಲ್ಲಿ ಅಥವಾ ಯಾವುದೋ ಒಂದು ತರದ ಪದಾರ್ಥದಲ್ಲಿ ಶೀಘ್ರವಾಗಿ ಯಥಾ ತಥಾ ಎಲ್ಲ ಕಡೆ ಇದು ಸಮಾನವಾದ ಪ್ರಯೋಗವಾದದ್ದಿದ್ದೇ ಇರುತ್ತೆ. ಎಲೆ ಸುಗ್ರೀವನೇ, ದೈನ್ಯನಾದ ನಮಗೆ, ದೈನ್ಯರಾಗಿ ನಮಗೇನ್ ಪ್ರಯೋಜನ? ಕಿಮಿದಂ ನಾಮ ದೈನ್ಯಂ, ಏನಿದು ದೈನ್ಯದ ಸ್ಥಿತಿ? ಹಾಗೆ ದುಃಖದ ಸ್ಥಿತಿಗೆ, ಬೇಜಾರಿನ ಸ್ಥಿತಿಗೆ ಬಹಳ ಹೊತ್ತು ಜಾರಬಾರದು. ಆಗತ್ತೆ, ಕಂಟಿನ್ಯೂ ಆಗಬಾರ್ದು. ಯಾಕೆಂದ್ರೆ ಈ ತಾರೆ ಅತ್ಯಂತ ಶುದ್ಧವಾದ ವ್ರತಾನುಷ್ಠಾನಗಳನ್ನು ಮಾಡುವವಳು. ತಾರಾಂ ಸಾಂತ್ವಯ, ಅವಳನ್ನು ಸಮಾಧಾನ ಪಡಿಸಿ. ಶಿಬಿಕಾಂ ಶೀಘ್ರಮಾರೋಪ್ಯ ದೇಹೋ ನಿರ್ಹೇತಾಮಿತಿ. ಶಿಬಿಕಾಂ ಅಂದ್ರೆ ಆಂದೋಲಿಕ, ಮೇಲಿನ ಈ ಉತ್ಸವಕ್ಕೆಲ್ಲ ಮೇನೆ ಕರ್ತವಂತದ್ದು. ಅದರ ಮೇಲೆ ಆರೋಪ್ಯ, ದೇಹವನ್ನು ಇರಿಸಿ ವಾಲಿ ಶರೀರವನ್ನು ಸಂಸ್ಕಾರ ಮಾಡುವುದಕ್ಕಾಗಿ ಕರ್ಕೊಂಡು ಹೋಗ್ಲಿಕ್ಕೆ ಅಲ್ಲಿಗೆ ಜನ ಬರ್ತಾರೆ ಅನ್ನುವಲ್ಲಿಗೆ ಇವತ್ತಿನ ಚಿಂತನೆ ಮುಕ್ತಾಯ ಮಾಡೋಣ. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣ ಇವತ್ತು ಭಾಗವತ ಪಾಠ ಇಲ್ಲ. ಭಾಗವತ ಪಾಠ ಅಲ್ಲಿ ಇಲ್ಲ ಅಂತ ಗ್ರೂಪಲ್ಲಿ ಒಂದು ಹಾಕಿಬಿಡಿ. ಶ್ರೀ ಹರಿಪ್ರಿಯತಾಂ ನಾಳೆ